ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆತ್ಮೀಯರಾದ ಎಲ್ಲರಿಗೂ ಶುಭೋದಯವು. ಇದರೊಂದಿಗೆ ಈ ದಿನದ ವಾಕ್ಯದ ಧ್ಯಾನದ ಸಮಯಕ್ಕೆ ಕರ್ತನ ನಾಮದಲ್ಲಿ ನಿಮ್ಮನ್ನು ಸ್ವಾಗತಿಸುತ್ತೇವೆ. ಆತ್ಮೀಯ ಚಿಂತನೆಯಲ್ಲಿ ಪರಿಶುದ್ಧ ಸತ್ಯವೇದದಿಂದ ವಚನ ಭಾಗಗಳನ್ನು ಧ್ಯಾನಿಸುವ ಹಾಗೆ ಈ ದಿನದಲ್ಲಿ 90ನೇ ಕೀರ್ತನೆಯಲ್ಲಿ 14ನೇ ವಚನ ಭಾಗವನ್ನ ಓದಿಕೊಳ್ಳುವ ಹಾಗೆ ವಚನವು ಹೀಗೆ ಬರೆದಿದೆ: ಉದಯದಲ್ಲಿ ನಿನ್ನ ಕೃಪೆಯಿಂದ ನಮ್ಮನ್ನು ಸಂತೃಪ್ತಿಪಡಿಸು, ಆಗ ಜೀವಮಾನದಲ್ಲೆಲ್ಲ ಉಲ್ಲಾಸಿಸಿ ಹರ್ಷಿಸುವವು ಎಂಬುದಾಗಿ ಬರೆದಿದೆ. ಕೀರ್ತನಾಗಾರನ ಮಾತುಗಳಲ್ಲಿ ಗಮನಿಸುವ ಹಾಗೆ ಉದಯದಲ್ಲಿ ಎಂದು ಕೀರ್ತನಾಗಾರನು ಪ್ರಾರಂಭಿಸುತ್ತಿರುವುದು ತರುವಾಯ ದೇವರ ಕೃಪೆಯಲ್ಲಿಯೇ ಭರವಸೆ ಬಿಡುವುದರ ಪ್ರಾಮುಖ್ಯತೆಯನ್ನು ಹೇಳುವ ಹಾಗೆ, ನಂತರದಲ್ಲಿ ನಮ್ಮನ್ನು ಸಂತೃಪ್ತಿಪಡಿಸು, ಆಮೇಲೆ ಹೇಳುತ್ತಿರುವುದು ನಮ್ಮ ಜೀವನ ಕ್ರಮವು ಹೀಗೆ ಮುಂದುವರಿಯುತ್ತದೆ ಎಂದು ಅರಿಕೆ ಮಾಡುವ ಹಾಗೆ ಹೇಳುತ್ತಿರುವುದಾಗಿ ಕಂಡುಬರುತ್ತಾ ಇದೆಯಷ್ಟೇ. ಒಂದು ಆಳವಾದ ತೀರ್ಮಾನ, ಒಂದು ವಿಭಿನ್ನವಾದ ಪ್ರಾರ್ಥನೆ. ವಾಕ್ಯದ ಪ್ರಾರಂಭದಲ್ಲಿ ಓದುತ್ತಾ ಬಂದ ಪದವು ಉದಯದಲ್ಲಿ, ಅಂದರೆ ಮುಂಜಾನೆ, ಬೆಳಿಗ್ಗೆ, ಹೀಗೆ ಬೇರೆ ಬೇರೆ ಪದಗಳು, ಆದರೆ ಅರ್ಥವು ಒಂದೇ. ಪ್ರತಿದಿನದ ಲೋಕ ಪ್ರಯಾಣದಲ್ಲಿ ಗಮನಿಸುವ ಹಾಗೆ ಎದುರಾಗುವಂತಹ ಪ್ರತಿ ಉದಯವೂ ಅಥವಾ ಪ್ರತಿ ಬೆಳಿಗ್ಗೆಯೂ ದೇವರು ನಮ್ಮ ಜೀವಿತದಲ್ಲಿ ಕೊಡುತ್ತಿರುವ ಒಂದು ಹೊಸ ಅವಕಾಶವಾಗಿದೆಯಷ್ಟೇ. ಕಳೆದ ದಿನದ ಸಂದರ್ಭಗಳು ಹೇಗಿದ್ದರೂ ಸರಿಯೇ, ಅದು ನೋವಾಗಿರಲಿ, ಸಂತೋಷವಾಗಿರಲಿ, ಆದರೆ ಹೊಸ ಉದಯವನ್ನು ಎದುರುಗೊಳ್ಳುತ್ತಿರುವುದು ಅದು ದೇವರ ಕರುಣೆಯೇ ಆಗಿದೆಯಲ್ಲ. ಎಂಥ ಅದ್ಭುತವಾದ ಸಮಯವನ್ನು, ಆಶೀರ್ವಾದವನ್ನು ನೋಡಲು ಸಾಧ್ಯವಾಗುತ್ತಾ ಇದೆಯಲ್ಲ. ಈ ವಿಶ್ವಾಸ ಜೀವಿತದಲ್ಲಿ ಗಮನಿಸುವ ಹಾಗೆ ಕರ್ತನಲ್ಲಿಯೇ ಹರ್ಷಿಸುವುದು ಎಷ್ಟು ಸಂತೋಷಕರವಾದ ಸಂಗತಿಯಲ್ಲವೇ. ಪ್ರಲಾಪಗಳ ಪುಸ್ತಕವನ್ನು ಕಲಿಯುವಾಗ ಹೀಗೆ ಬರೆದಿದೆ. ಪ್ರಲಾಪಗಳ ಪುಸ್ತಕದ 3ನೇ ಅಧ್ಯಾಯದ 22-23ನೇ ವಚನಗಳು: ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗವು, ದಿನದಿನವೂ ಹೊಸ ಹೊಸದಾಗಿ ಒದಗುತ್ತವೆ, ನಿನ್ನ ಸತ್ಯ ಸಂಧತೆಯು ದೊಡ್ಡದು ಎಂಬುದಾಗಿ ಆತ್ಮಿಕವಾಗಿ ಚಿಂತಿಸುವ ಹಾಗೆ. ಹೌದು, ನಾವು ಪ್ರತಿದಿನ ಎದುರುಗೊಳ್ಳುವಂತಹ ದಿನಗಳು ಹೇಗೆ ಪ್ರಾರಂಭವಾಗುತ್ತಲಿವೆ? ನಿರಾಶೆಯ ನಂತರದ ಒಂದು ನಿರೀಕ್ಷೆಯಿಂದಲೋ ಒಮ್ಮೆ ಆಲೋಚನೆ ಮಾಡಿಕೊಳ್ಳುವರಾಗೋಣ, ಅಥವಾ ಕತ್ತಲೆಯ ನಂತರದ ಎದುರಾಗುವ ಬೆಳಕಿನ ಹಾಗೆಯೋ ಬದಲಾಗಿ ದೇವರ ಸಾನ್ನಿಧ್ಯವಾದ ಶ್ರೇಷ್ಠವಾದ ಸಮಯ ಆಗಿರುವ ಹಾಗೆ ಒಂದು ಒಳ್ಳೆಯ ಪ್ರಾರ್ಥನೆಯಿಂದಲೋ. ಕೀರ್ತನಾಗಾರನ ಮಾತು, ನಿನ್ನ ಕೃಪೆಯಿಂದಲೇ ನಮ್ಮನ್ನು ತೃಪ್ತಿಪಡಿಸು. ದೇವರ ಕೃಪೆ ಎನ್ನುವಂಥದ್ದು ಒಂದು ಶ್ರೇಷ್ಠವಾದ ಆಶೀರ್ವಾದವಷ್ಟೇ. ಒಂದು ಕಡೆ ಪೌಲನು ತನ್ನ ಜೀವಿತದ ಅನುಭವಗಳನ್ನು ಮಾತನಾಡುತ್ತಿರುವ ಹಾಗೆ ಅಪೊಸ್ತಲರ ಕೃತ್ಯಗಳು 11-12ನೇ ಅಧ್ಯಾಯಗಳನ್ನು ಅಭ್ಯಾಸಿಸುವಾಗ ತನ್ನ ಶ್ರಮೆಯ ಬಗ್ಗೆಯೂ ತನ್ನ ಜೀವಿತದಲ್ಲಿ ಎದುರಾದ ಒಂದು ಸಂದರ್ಭವನ್ನು ವಿವರಿಸುವ ಹಾಗೆ ಮಾತನಾಡುತ್ತಿರುವಾಗ 12ನೇ ಅಧ್ಯಾಯದ 8ನೇ ವಚನದಲ್ಲಿ ಒಂದು ಪ್ರಾರ್ಥನೆಯನ್ನು ಕರ್ತನಿಗೆ ಸಮರ್ಪಿಸಿ ಕೇಳಿಕೊಳ್ಳುತ್ತಿರುವಾಗ ಕರ್ತನ ಪ್ರತ್ಯುತ್ತರವು 12ನೇ ಅಧ್ಯಾಯದ 9ನೇ ವಚನದಲ್ಲಿ ನಾವು ಗಮನಿಸುವ ಹಾಗೆ, ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ ಎಂದು ಬರೆದಿರುವುದರಲ್ಲಿ ದೇವರ ಕೃಪೆಯ ಶ್ರೇಷ್ಠತೆಯನ್ನು ತಿಳಿಯಬಹುದಾಗಿದೆಯಲ್ಲ. ಯಾಕೆಂದರೆ ದೇವರ ಕೃಪೆ ಅನ್ನುವಂಥದ್ದು ಯಾವಾಗಲೂ ಕೆಲವು ಅಂಶಗಳನ್ನು ನಮಗೆ ಸ್ಪಷ್ಟ ಮಾಡಿ ಕೊಡುವಂಥದ್ದಾಗಿದೆ. ರಕ್ಷಣೆಯಲ್ಲಿ ಆಶೀರ್ವಾದವನ್ನು ತರುವಂಥದ್ದಾಗಿದೆ. ಇಹಲೋಕ ಸಂಬಂಧಿತವಾದ ದುರಾಸೆಗಳನ್ನು ಬಿಟ್ಟು ಸ್ವಸ್ಥ ಬುದ್ಧಿಯಿಂದಲೂ ನೀತಿಯಿಂದಲೂ ಭಕ್ತಿಯಿಂದಲೂ ಬದುಕಬೇಕೆಂದು ಬೋಧಿಸುತ್ತದೆ. ಶುಭಪ್ರದವಾದ ನಿರೀಕ್ಷಣೆಯನ್ನು ತರುವಂಥದ್ದಾಗಿದೆ. ನಮ್ಮನ್ನು ಅರ್ಪಿಸಿಕೊಳ್ಳಬಹುದಾದ ಮೌಲ್ಯವನ್ನು ತಿಳಿಸುವಂಥದ್ದಾಗಿದೆ. ಸಮಸ್ತವಾದ ಬೇಡವಾದ ಸಂಗತಿಗಳಿಂದ ವಿಮೋಚಿಸಲ್ಪಡುವಿಕೆಯನ್ನು ತಿಳಿಸುತ್ತಾ ಇದೆ. ಪವಿತ್ರಪಡಿಸಿಕೊಳ್ಳುವಿಕೆಯನ್ನು ತಿಳಿಸುವಂಥದ್ದಾಗಿದೆ. ಸತ್ಕ್ರಿಯೆಗಳಲ್ಲಿ ಆಸಕ್ತಿಯುಳ್ಳವರಾಗಿರ್ರಿ ಎಂದು ತಿಳಿಸುತ್ತಾ ಇದೆ. ಆದ್ದರಿಂದ ಕೀರ್ತನಾಗಾರನ ಮಾತುಗಳಲ್ಲಿ ಓದಿಕೊಳ್ಳುವ ಹಾಗೆ ಕೃಪೆಯಲ್ಲಿ ಸಂತೃಪ್ತಿಯನ್ನು ನೋಡಿಕೊಳ್ಳುವುದಾದರೆ ಜೀವಮಾನವೆಲ್ಲ ಸಂತೋಷಿಸಿ ಹರ್ಷಿಸಲು ಸಾಧ್ಯವಲ್ಲವೇ? ಪ್ರಾರ್ಥನೆ ಮಾಡಿಕೊಳ್ಳುವರಾಗೋಣವೇ? ನಂಬಿ ಪ್ರಾರ್ಥಿಸುವ ಎಲ್ಲರನ್ನೂ ಒಳ್ಳೆಯವನಾಗಿರುವ ಕರ್ತನು ತಾನೇ ಆಶೀರ್ವದಿಸಿ ಕಾಪಾಡಿ ನಡೆಸಲಿ. ಆಮೇನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9960-260-6453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.